ಸಾರಾಮಯ್ಯ ಬಿಜೆಪಿಲಿದ್ರು, ಮಹಾದೇವ್ ವೆಂಕಟೇಶ್ ಜೊತೆ ಇದ್ದರು. ಅಶ್ವಿನ್ ಅವರೇನು ಈ ಊರಲ್ಲಿ ಇರಲಿಲ್ಲ. ಅವ್ರಿಗೂ ಇವ್ರಿಗೆಲ್ಲರೂ ಕೂಡ ನಿಂತು ಏಕಾಂಗಿಯಾಗಿ ನಾವೊಬ್ಬನೇ ನಮ್ಮ ತಾಲೂಕಲ್ಲಿ ಅಷ್ಟೇ ಇಲ್ಲ, ಇಡೀ ಜಿಲ್ಲೆ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಈ ಪಕ್ಷವನ್ನು ಹಗಲಿರುಳು ಕಟ್ಟಿದ್ದೀನಿ. ಇವತ್ತು ಈ ವಿಷಯ ನಿನ್ನೆ ಒಂದು 25 ಜನ ಡೆಲ್ಲಿಗೆ ಹೋಗಿದ್ದಾರೆ. ದೇವೇಗೌಡರು ಇದೇ ಮಾತು ಹೇಳಿದಾರಂತೆ. ಆ ಜಿ ಟಿ ದೇವೇಗೌಡರು ನನ್ನ ಜೊತೆ ಹೋರಾಟ ಮಾಡ್ದ, ಪಕ್ಷ ಕಟ್ಟಿದ್ದಾನೆ, ಸಹಕಾರ ಕ್ಷೇತ್ರದಲ್ಲಿದ್ದಾರೆ. ಇವತ್ತು ವಿರೋಧ ಪಕ್ಷ ನಾಯಕ ಆಗಿದ್ರೆ ಇವತ್ತು ಅಸೆಂಬ್ಲಿ ಒಳಗಡೆ ಹೆಂಗೆ ಮಾತಾಡ್ತಿದ್ರು, ನಮ್ಮ ಪಕ್ಷದ ಧ್ವನಿ ಒಳಗಡೆ ಇಲ್ವಾ ಅನ್ನೋ ಮಾತನ್ನು ಹೋದಂಥ 25 ಜನ ಮುಂದೆ ನೆನ್ನೆ ಮಾತಾಡಿದ್ದಾರೆ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಜಿ ಟಿ ದೇವೇಗೌಡರ ಬಗ್ಗೆ ಅಂತೇಳಿ ಅವರೇ ಮಾತಾಡಿದ್ದಾರೆ. ನಾನು ನಮ್ಮಲ್ಲಿ ಹೇಳೋದಿಷ್ಟೇ, ನಮ್ಮ ಕ್ಷೇತ್ರದಲ್ಲಿ ಇವತ್ತಿಂದಲ್ಲ, ಚಿಕ್ಕ ವಯಸ್ಸಿಂದಲೂ ಕೂಡ ನಾನು PLD ಬ್ಯಾಂಕ್ ನಿಂತಾಗ ದಳ, ಕಾಂಗ್ರೆಸ್ಸು, BJP ಎಲ್ಲ ಒಟ್ಟಿಗೆ ಸೇರ್ಕೊಂಡು ವಿರುದ್ಧ ಮಾಡಿದ್ರು, ಗೆಲ್ಸಿದ್ದೀರಿ. ಜಿಲ್ಲಾ ಪರಿಷತ್ತಲ್ಲಂತೂ ಸತ್ಯಪ್ಪ, ಚಿಕ್ಕೇಗೌಡರು, ಸಿದ್ದೇಗೌಡರು ಎಲ್ಲರೂ ಒಟ್ಟಾಗ್ಬಿಟ್ಟು ನಾನು ಒಬ್ಬನೇ ಒಂಟಿ, ಅವತ್ತು ಕ್ಯಾನ್ವಾಸ್ ಮಾಡೋರು ಇಲ್ಲ, ಆದರೂ ಜನ ಗೆಲ್ತಿದ್ರು. ಕಳೆದ ಬಾರಿ ನೀವು ನೋಡಿದ್ರಿ, ಆಮೇಲೆ 13ರಲ್ಲೇ ನೀವು ನೋಡಿದ್ರಿ ಬಂದಾಗ ಯಾರು ನಿಂತರು? ನಮ್ಮ ನಾಯಕ BJPಯಿಂದ ಯಾರು? ಅಪ್ಪಣ್ಣ. BJPಯಿಂದ ಅಪ್ಪಣ್ಣ ನಾಯಕರು ನಿಂತ್ಬಿಟ್ಟವ್ರೆ, ಮಹದೇವ ಸ್ವಾಮಿ ನಿಂತ್ಬಿಟ್ಟವ್ರೆ, ಹೇಮಂತ್ ನಿಂತ್ಬಿಟ್ಟವ್ರೆ, ಇವರು ಹೇಮಂತ್ ನಿಂತ್ಬಿಟ್ಟಿದ್ದಾರೆ. ಇವರೆಲ್ಲ ಬೊಕ್ಕಲೂರು 3 ಜನ ನಿಂತ್ಬಿಟ್ಟವ್ರೆ, ಸತ್ಯಪ್ಪ ನಿಂತವ್ರೆ. ಜಿ ಟಿ ದೇವೇಗೌಡ ಎಲ್ಲಿ ಗೆಲ್ಲೋದು ಅಂತೇಳಿ, ಎಲ್ಲಿಂದ ಗೆಲ್ತಾನೆ ಜಿ ಟಿ ದೇವೇಗೌಡ ಅಂತೇಳಿ ಭಾರಿ ಚುನಾವಣೆ ನಡೆಸಿದ್ರು. ಒಬ್ಬರು ನಮ್ಗೆ ಗೆಲ್ತಾನೆ ಅಂತ ನಂಬಿಕೆ ಅವತ್ತಿರಲಿಲ್ಲ. ಸಿದ್ದರಾಮಯ್ಯವ್ರ ಮೇಲೆ ನಿಂತಾಗಂತೂ ಯಾವ ಕಾರಣಕ್ಕೂ ಗೆಲ್ಲಲ್ಲ, ಸಿದ್ದರಾಮಯ್ಯ ಮುಂದೆ ಗೆಲ್ಲೋದು ಉಂಟಾ ಅಂತಲೂ ಕೂಡ ಹೇಳಿದರು. ಅವತ್ತು ಕೂಡ ಗೆಲ್ತಿದ್ದಾರೆ.